ನಮಸ್ತೆ ಫ್ರೆಂಡ್ಸ್, ಮತ್ತೊಮ್ಮೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಫ್ರೆಂಡ್ಸ್, ನಾನು ಇವತ್ತಿನಿಂದ ನನ್ನ ಮಾರ್ನಿಂಗ್ ರೊಟೀನ್ ವೀಡಿಯೋಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವತ್ತಿನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ನನ್ನ ಬೆಳಗ್ಗೆ ಎದ್ದ ತಕ್ಷಣ ನನ್ನ ದಿನಚರಿ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಇವತ್ತಿನಿಂದ ವೀಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕುಕಿಂಗ್ ವೀಡಿಯೋಸೇ ಆಗಿರುತ್ತೆ ಫ್ರೆಂಡ್ಸ್. ಯಾಕಂದರೆ ನನಗೆ ಕುಕಿಂಗ್ ಅಂದರೆ ತುಂಬ ಇಷ್ಟ ಫ್ರೆಂಡ್ಸ್. ಅದಕ್ಕೆ ನಾನು ಮಾರ್ನಿಂಗ್ ಎದ್ದ ತಕ್ಷಣವೇ ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಏನೇ ವಿಡಿಯೋ ಮಾಡಿದರೂ ಕೂಡ ನಿಮ್ಮ ಸಹಕಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ನನ್ನ ವೀಡಿಯೋಸ್ ನೋಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಈ ಚಿಕ್ಕ ಪುಟ್ಟ ಯೂಟ್ಯೂಬರ್ಸ್ಗೆ ನಿಮ್ಮ ಸಹಕಾರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫ್ರೆಂಡ್ಸ್. ಪ್ಲೀಸ್ ನನಗೆ ಸಪೋರ್ಟ್ ಮಾಡ್ತೀರಾ ಅಂತ ನಾನು ಭಾವಿಸಿದ್ದೀನಿ ಫ್ರೆಂಡ್ಸ್. ಮತ್ತು ನೀವೆಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ತಡ ಮಾಡೋದು ಬೇಡ, ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವತ್ತು ಮಾರ್ನಿಂಗ್ ರೊಟೀನ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಬೆಳಗ್ಗೆ 6 ಗಂಟೆಗೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆ ಮಾಡಿ ಕುಕಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತು ರೊಟ್ಟಿ ಹಾಗೆ ಎಲೆಕೋಸು ಪಲ್ಯ ಹಾಗೂ ರೈಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ರೈಸಲ್ಲಿ ಸಾಂಬಾರು ನೆನ್ನೆ ನೈಟ್ ಸ್ವಲ್ಪ ಉಳಿದಿತ್ತು, ಅದನ್ನೇ ಅಡ್ಜಸ್ಟ್ ಮಾಡ್ಕೊತಿದ್ದೀವಿ ಫ್ರೆಂಡ್ಸ್. ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನಮಗೆ ಸ್ವಲ್ಪ ಕಾಫಿ ಬೇಕು ಅಂತಂದು ಕಾಫಿ ಮಾಡ್ಕೊಡ್ತಾ ಇದ್ದೀನಿ ಇವಾಗ. ಕಾಫಿ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನೋಡಿ ಫ್ರೆಂಡ್ಸ್, ಎಲೆಕೋಸನ್ನ ಹಚ್ಚಬೇಕು ಅಂತ ಹೇಳ್ಬಿಟ್ಟು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನೇನು ಎಲೆಕೋಸನ್ನ ಕಟ್ ಮಾಡಿಕೊಂಡು ಪಲ್ಯ ಮಾಡಬೇಕು. ಅದಕ್ಕಿಂತ ಮುಂಚೆ ರೈಸ್ ಇಡೋಣ ಅಂತ ಹೇಳ್ಬಿಟ್ಟು ಮುಂಚೆನೇ ಅಕ್ಕಿ ತೊಳೆದು ಇಟ್ಟಿದ್ದೆ ಫ್ರೆಂಡ್ಸ್. ನೆನೆಯೋಕ್ಕೆ ನೆಂದಿದೆ ಆಲ್ಮೋಸ್ಟ್. ಇವಾಗ ರೈಸ್ ಇಡಬೇಕು. ರೊಟ್ಟಿಯಲ್ಲಿ ಎಲೆಕೋಸು ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲೆಕೋಸನ್ನ ಹಚ್ಕೋತಾ ಇದ್ದೀನಿ ನೀಟಾಗಿ. ಈ ಎಲೆಕೋಸು ಚಿಕ್ಕದಾಗಿ ಹಚ್ಚಿದ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಪಲ್ಯ ತಿನ್ನೋಕ್ಕೂ ಮನಸ್ಸು ಬರುತ್ತೆ. ದೊಡ್ಡ ಸೊ ಫ್ರೆಂಡ್ಸ್, ಅನ್ನಕ್ಕೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ರೈಸ್ಗೆ ಒಂದು ಕಡೆ ಇಡ್ತೀನಿ ಫ್ರೆಂಡ್ಸ್. ಎಲೆಕೋಸು ಹಚ್ಚೋದು ಮುಗೀತು ಫ್ರೆಂಡ್ಸ್. ಇನ್ನೇನು ಪಲ್ಯ ಮಾಡಬೇಕು. ಈ ಕಡೆ ರೈಸ್ ಆಗ್ತಾ ಇದೆ. ರೈಸ್ ಈಗ ವಿಸಿಲ್ ಆಗುತ್ತೆ, ಕಂಪ್ಲೀಟ್ ಆಗುತ್ತೆ ಫ್ರೆಂಡ್ಸ್. ಎಲೆಕೋಸು ಎಷ್ಟಾಗಿದೆ, ಇಷ್ಟಿತ್ತು, ಅದು ಇಷ್ಟಾಗಿದೆ. ಈ ಅಪ್ಪ ಇಷ್ಟು ತಿಂತೀರಾ ಅಂತ ಅನ್ಕೊಳ್ಬಿಡಿ ಫ್ರೆಂಡ್ಸ್. ಇದು ಫ್ರೈ ಮಾಡಿದಾಗ ಇಷ್ಟ ಆಗುತ್ತೆ. ಪಲ್ಯ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಫಸ್ಟು ಇದಕ್ಕೆ ಗ್ಯಾಸ್ ಆನ್ ಮಾಡಿಕೊಂಡು ಫ್ರೈ ಮಾಡಕ್ಕೆ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವು ಎಲೆಕೋಸನ್ನ ಸ್ವಲ್ಪ ಮೀಡಿಯಂ ಫ್ರೈ ಆಯ್ತಂದ್ರೆ ಸಾಕು ಫ್ರೆಂಡ್ಸ್. ಡೀಪ್ ಫ್ರೈ ಮಾಡೋದೇನು ಬೇಕಾಗಿಲ್ಲ. ಯಾಕಂದರೆ ಇದು ತರಕಾರಿ ಅಲ್ವಾ, ಅಂದರೆ ಎಲೆಕೋಸು ಅಲ್ವಾ, ಇದು ಎಲ್ಲ ಕರಗೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಮಾಡಿಕೊಂಡು ಅದಕ್ಕೆ ಒಗ್ಗರಣೆ ಕೊಟ್ಕೊಂಡು ತಿನ್ನಬೇಕು ಫ್ರೆಂಡ್ಸ್. ಇಷ್ಟೇ. ನಾವು ಒಂದು ವಿಸಿಲ್ ಕಂಪ್ಲೀಟ್. ರೈಸ್ ಕಂಪ್ಲೀಟ್. ರೈಸ್ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ರೈಸ್ ಕಂಪ್ಲೀಟ್ ಆಯಿತು. ಈಗ ರೊಟ್ಟಿಗೆ ನೀರು ಹಾಕೋಬೇಕು. ಸೊ ಅದಕ್ಕೆ ಒಂದು ಕಡೆ ಪಲ್ಯ ಹಾಕ್ತಾರೆ, ಇನ್ನೊಂದು ಕಡೆ ನೀರು ಹಾಕೋಕ್ಕೆ ನೀರು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬಿಸಿ ಮಾಡ್ಕೋಬೇಕು ಇವಾಗ. ಬಿಸಿ ಮಾಡಿಕೊಂಡು ನಾನು ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೀನಲ್ವ, ಆ ಥರ ರೊಟ್ಟಿ ಮಾಡ್ಕೊಳ್ಳೋಕೆ ನೀರು ಹಾಕೋತಿದ್ದೀನಿ ಫ್ರೆಂಡ್ಸ್. ರೊಟ್ಟಿ ಮಾಡೋದಕ್ಕೆ ಹಿಟ್ಟು ಇಟ್ಕೊತಿದ್ದೀನಿ. ಕ್ಲೀನಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಹಿಟ್ಟು. ರೊಟ್ಟಿಗೆ ನೀರು ಕಾಯಿಸ್ತಾ ಇದ್ದೆ ಫ್ರೆಂಡ್ಸ್. ಪಕ್ಕದಲ್ಲಿ ಹೆಂಗೆ ಪಲ್ಯ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಂಡೆ. ಜೀರಿಗೆ ಸಾಸಿವೆ ಹಾಕಿದೆ. ಎಣ್ಣೆ ಫುಲ್ಲು ಬಿಸಿ ಇತ್ತು ಫ್ರೆಂಡ್ಸ್, ತುಂಬ ಬಿಸಿ ಇತ್ತು. ಹಾಗೆ ಬೆಳ್ಳುಳ್ಳಿ ಕೂಡ ಸುಲ್ಕೊಂಡಿದ್ನಲ್ವ, ಅವನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದಾದಮೇಲೆ ಸ್ವಲ್ಪ ಎಲೆಕೋಸು ಕಟ್ ಮಾಡಿಕೊಂಡು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ವ, ಅದನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಮೊದಲು ಸ್ವಲ್ಪ ಹಾಕಿದೆ, ಆಮೇಲೆ ಇನ್ನು ಸ್ವಲ್ಪ ಮತ್ತೆ ಆಮೇಲೆ ಸೇರಿಸ್ಕೊಂಡೆ ಅದ್ರ ಜೊತೆಗೆ. ಇದಾದಮೇಲೆ ಅದಷ್ಟು ಫ್ರೈ ಆದಮೇಲೆ ಸ್ವಲ್ಪ ಅರಿಶಿನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿ ನೆಕ್ಸ್ಟು ಉಪ್ಪು ಖಾರ ಎಲ್ಲ ಹಾಕಿ ಪಲ್ಯನ ಪ್ರಿಪೇರ್ ಮಾಡಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬಂತು ಪಲ್ಯ. ತುಂಬ ಸ್ಪೈಸಿಯಾಗಿ ಎಷ್ಟು ಟೇಸ್ಟಿಯಾಗಿ ಇತ್ತು ಫ್ರೆಂಡ್ಸ್. ನೀವು ಟ್ರೈ ಮಾಡಿ ಎಲೆಕೋಸು ಪಲ್ಯ. ನೀವು ಯಾವ ಥರ ಮಾಡ್ತೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾವು ಮಾಡೋದು ಯಾವಾಗಲೂ ಇದೇ ರೀತಿಯೇ ಮಾಡೋದು. ನಾವು ಪಲ್ಯ ಬೇರೆ ಥರ ಏನು ಮಾಡೋದಿಲ್ಲ. ಇದೇ ಥರನೇ ಫ್ರೈ ಮಾಡಿಕೊಂಡು ಒಗ್ಗರಣೆ ಕೊಟ್ಟು ಮಾಡ್ತೀವಿ ಫ್ರೆಂಡ್ಸ್ ಎಲೆಕೋಸು ಪಲ್ಯನ. ನಿಮ್ಮ ಮನೇಲಿ ಹೆಂಗೆ ಈ ಪಲ್ಯ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದೇ ರೀತಿ ಮಾಡ್ತಾಯಿದ್ರೆ ಇದೇ ರೀತಿ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದು ನಮ್ಮನ್ನು ಸ್ಟ್ರಾಂಗ್ ಮಾಡೋದಕ್ಕಂತಲೇ ಬಂದಿದ್ದೇವೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡು ನಾವು ಮುಂದುವರಿಬೇಕು ಫ್ರೆಂಡ್ಸ್. ಜೀವನದಲ್ಲಿ ಯಾವತ್ತೂ ಕುಗ್ಗಬಾರ್ದು. ನಮ್ಮನ್ನು ನಾವೇ ಸೆಲ್ಫ್ ಮೋಟಿವೇಟ್ ಮಾಡಿಕೊಂಡು ಮುನ್ನುಗ್ತಾ ಇರಬೇಕು. ಇಲ್ಲ ಅಂತಂದರೆ ನಾವು ಇನ್ನೂ ಡಿಪ್ರೆಷನ್ ಇಲ್ಲ ಅದೇ ನೋವಲ್ಲಿ ಕಷ್ಟಪಡಬೇಕಾಗುತ್ತೆ ಫ್ರೆಂಡ್ಸ್. ಅದರಿಂದ ಓವರ್ಕಮ್ ಮಾಡಿಬಿಟ್ಟು ನಾವು ಚೆನ್ನಾಗಿ ಜೀವನದಲ್ಲಿ ಒಳ್ಳೆ ಜೀವನನ ರೂಪಿಸ್ಕೋಬೇಕು ಫ್ರೆಂಡ್ಸ್. ಎಲ್ಲ ನಮ್ಮ ಕೈಯಲ್ಲೇ ಇರುತ್ತೆ. ನಮ್ಮ ಥಿಂಕಿಂಗ್ಸ್ ಮೇಲೇ ಎಲ್ಲ ಇರುತ್ತೆ.
ಎಲೆಕೋಸು ಪಲ್ಯ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್. ಇನ್ನೇನು ರೊಟ್ಟಿ ಒಂದೇ ಬಾಕಿ ಇದೆ. ರೊಟ್ಟಿ ಒಂದು ಕಂಪ್ಲೀಟ್ ಆಯ್ತು ಅಂದರೆ ಊಟ ಮಾಡ್ಬೋದು. ಹಿಟ್ಟು ಹಾಕೋತಿದ್ದೀನಿ ಫ್ರೆಂಡ್ಸ್. ಈ ರೀತಿ ನೀರು ಚೆನ್ನಾಗಿ ಆದಮೇಲೆ ಹಿಟ್ಟು ಹಾಕೊಂಡು ಸ್ವಲ್ಪ ಚೆನ್ನಾಗಿ ಕಲಿಸ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ಕಲಿಸ್ಬಿಟ್ಟು ಆ ಹಿಟ್ಟನ್ನು ಮಿಕ್ಸ್ ಮಾಡಿಕೊಂಡು ನಾಕೋಬೇಕು ಹಿಟ್ಟನ್ನ. ಹಿಟ್ಟು ಚೆನ್ನಾಗಿ ಕಾಯ್ತು ಫ್ರೆಂಡ್ಸ್. ನೋಡಿ ಈ ಥರ ಆಗಿದೆ. ಇವಾಗ ಹಿಟ್ಟಲ್ಲಿ ಹಾಕೋಬೇಕು. ಅದಕ್ಕಿಂತ ಮುಂಚೆ ಹಂಚು ಕಾಯಿಲೆ ಅಂತ ಹೇಳ್ಬಿಟ್ಟು ಹಂಚು ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಹಿಟ್ಟೆಲ್ಲ ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಬಡಿಯೋದ್ರೊಳಗಡೆ ಹಂಚು ಚೆನ್ನಾಗಿ ಕಾಯ್ದಿರ್ತಾರೆ ಫ್ರೆಂಡ್ಸ್. ನೆಕ್ಸ್ಟು ರೊಟ್ಟಿ ಮಾಡ್ಬೋದು. ಹಿಟ್ಟು ಮಾಡ್ಕೊಂಡಿದ್ದಲ್ಲ ಫ್ರೆಂಡ್ಸ್. ಹಿಟ್ಟು ನೀರನ್ನ ತೊಗೊಂಡು ಇದರಲ್ಲಿ ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಚೆನ್ನಾಗಿ ಕಲಿಸ್ಕೊಂಡು ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಚೆನ್ನಾಗಿ ಹಿಟ್ಟನ್ನ ಕಲಿಸ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಟ್ಟನ್ನ ನಾದ್ಕೊಂಡೆ. ಈ ಹದದಲ್ಲಿ ಬರಬೇಕು, ರೊಟ್ಟಿ ಚೆನ್ನಾಗಿ ಬರುತ್ತೆ. ಹಂಚು ಕೂಡ ಕಾಯ್ತಾ ಇದೆ. ಇನ್ನೇನು ರೊಟ್ಟಿ ಮಾಡಬೇಕು. ಒಂದು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವಾಗ ಹಂಗೆ ರೊಟ್ಟಿ ಮಾಡಿದ್ಮೇಲೆ ಅದಕ್ಕೆ ಹಚ್ಚಕ್ಕೆ ಅಂತ ಮೊದಲೇ ಇಟ್ಕೋಬೇಕು ಫ್ರೆಂಡ್ಸ್. ನಮ್ಗೆ ಎಷ್ಟಾಗುತ್ತೆ ಅಷ್ಟು ಬಡಿಬೇಕು ಫ್ರೆಂಡ್ಸ್ ಫಸ್ಟು, ಆಮೇಲೆ ತಿಳ್ಕೊಬಿಡ್ಬೇಕು ಆರಾಮಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ರೊಟ್ಟಿ. ಸ್ವಲ್ಪನೂ ಸಿಗಲ್ಲ, ಏನೂ ಆಗಲ್ಲ. ನೀವು ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ರೊಟ್ಟಿ ಮಾಡ್ಕೊಳ್ತೀನಿ. ಡೈಲಿ ಬೆಳಗ್ಗೆ ಟಿಫಿನು ಎಣ್ಣೆ ಪದಾರ್ಥ ತಿನ್ನೋಕ್ಕಿಂತ ಈ ರೀತಿ ರೊಟ್ಟಿ ಮಾಡ್ಕೊಂಡು ತಿನ್ನೋದು ಎಷ್ಟು ಒಳ್ಳೆಯದು ಬಾಡಿಗೆ. ನೋಡಿ ಎಷ್ಟು ಚೆನ್ನಾಗಿರುತ್ತೆ. ಅಲ್ಲ ಚಪಾತಿ ಮಾಡ್ದಂಗೆ ಆಗ್ತಾ ಇದೆ ಫ್ರೆಂಡ್ಸ್. ಅಷ್ಟು ನೀಟಾಗಿ ಬರ್ತಾ ಇದೆ ರೊಟ್ಟಿ. ಲಾಸ್ಟ್ ಟೈಮ್ ವೀಡಿಯೋ ಮಾಡಿದಾಗ ಅಷ್ಟೊಂದು ಚೆನ್ನಾಗಿ ಬಂದಿರಲಿಲ್ಲ ಫ್ರೆಂಡ್ಸ್. ನಾನು ವೀಡಿಯೋ ಮಾಡೋ ಟೈಮಲ್ಲಿನೇ ಚೆನ್ನಾಗಿ ಬರಲ್ಲ ರೊಟ್ಟಿ. ಇವತ್ತೇನೋ ಚೆನ್ನಾಗಿ ಬರ್ತಾ ಇದೆ ಫ್ರೆಂಡ್ಸ್. ನೋಡಿ ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ. ತೀಡ್ಕೊಂಡೇ ತೆಳ್ಳಗ ಮಾಡ್ಕೋಬೋದು ಫ್ರೆಂಡ್ಸ್ ರೊಟ್ಟಿ ಆರಾಮಾಗಿನೇ. ನಾದ್ಕೊಳ್ಳೋದ್ರಲ್ಲಿ ಕೂಡ ಇದೆ ಫ್ರೆಂಡ್ಸ್. ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೊಂಡಿಲ್ಲ ಅಂದರೆ ರೊಟ್ಟಿ ಮಾಡೋದೆಲ್ಲ ಕೆಟ್ಟೋಗುತ್ತೆ ಫ್ರೆಂಡ್ಸ್. ಅಷ್ಟು ಫಸ್ಟಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂತು ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ರೊಟ್ಟಿ ಎಷ್ಟು ಸೂಪರ್ ಆಗಿ ಬಂದಿದೆ. ಇದನ್ನ ಇವಾಗ ಎತ್ತಿ ಹಾಕ್ಬೇಕು ಫ್ರೆಂಡ್ಸ್ ಹಂಚಲ್ಲಿ. ವಾವ್, ಎಷ್ಟು ಸೂಪರ್ ಆಗಿ ಬಂದಿದೆ ನೋಡಿ ಫ್ರೆಂಡ್ಸ್ ರೊಟ್ಟಿ. ಉಲ್ಟಾ ಹಾಕ್ಬೇಕು ಫ್ರೆಂಡ್ಸ್. ಚೆನ್ನಾಗಿ ನಾವು ಹೆಂಗೆ ಬಡ್ದಿರ್ತೀವಿ ನೋಡಿ ಅದ್ರ ಅಪೋಸಿಟ್ ಆಗಿ ರೊಟ್ಟಿ ಹಾಕಬೇಕು. ಹಂಚು ಫುಲ್ ಆಗಿದೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿ ಬಂತು ರೊಟ್ಟಿ. ನನಗಂತೂ ತುಂಬ ಖುಷಿ ಆಯಿತು ಫ್ರೆಂಡ್ಸ್. ನೀವು ಮಾಡ್ಕೊಂಡು ತಿನ್ನಿ ರೊಟ್ಟಿನ ಮನೇಲಿ. ಅದ್ಮೇಲೆ ನೀವು ಚೆನ್ನಾಗಿ ಈ ಥರ ಹಚ್ಚಬೇಕು ಫ್ರೆಂಡ್ಸ್. ಹಂಚು ಚೆನ್ನಾಗಿ ಕಾದಿದೆ. ಸೂಪರಾಗಿ ಬರುತ್ತೆ ಇವಾಗ ರೊಟ್ಟಿ. ಎರಡನೇ ರೊಟ್ಟಿ ಹೊಡಿತಾ ಇದ್ದೀನಿ ಫ್ರೆಂಡ್ಸ್. ಹಿಟ್ಟು ಚೆನ್ನಾಗಿದೆ ಅಲ್ವಾ, ಅದಕ್ಕೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಅಡುಗೆ ಮಾಡುವಾಗ ರೊಟ್ಟಿ ಅಥವಾ ಏನೇ ಅಡುಗೆ ಮಾಡುವಾಗ ಅದು ಚೆನ್ನಾಗಿ ಬಂತು ಅಂದರೆ ಎಷ್ಟು ಖುಷಿ ಆಗುತ್ತಲ್ವಾ ಮಾಡೋರಿಗೆ. ಆ ರೀತಿ ನನಗೂ ತುಂಬ ಖುಷಿ ಆಗ್ತಿದೆ ಫ್ರೆಂಡ್ಸ್. ಇವತ್ತು ರೊಟ್ಟಿ ಸಕ್ಕತ್ತಾಗಿ ಬರ್ತಾ ಇದೆ. ನೋಡಿ ಚಪಾತಿ ಹೆಂಗೆ ತೀಡ್ತೀವಿ ನೋಡಿ, ತೀಡ್ದಾಗ ಎಷ್ಟು ಚೆನ್ನಾಗಿ ಬರುತ್ತಲ್ವ, ಆ ರೀತಿಯೇ ಎಷ್ಟು ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ ಇವತ್ತು. ಹಿಟ್ಟನ್ನೆಲ್ಲ ಊರಿಂದನೇ ಹಾಕ್ಸಿ ಕಳಿಸಿದ್ದಾರೆ ನಮ್ಮಮ್ಮ. ಎಷ್ಟು ಚೆನ್ನಾಗಿ ಹಿಟ್ಟು ಹಾಕಿ ಕಳಿಸಿದ್ದಾರೆ ಫ್ರೆಂಡ್ಸ್. ಅದಕ್ಕೆ ರೊಟ್ಟಿ ಚೆನ್ನಾಗಿ ಬರುತ್ತೆ. ಇಲ್ಲಿ ಅಂದರೆ ಸ್ವಲ್ಪ ತುಂಬ ಸ್ಮೂತಾಗಿ ಹಿಟ್ಟು ಹಾಕ್ಬಿಡ್ಬಿಡ್ತಾರೆ. ಅದಕ್ಕೆ ಸ್ವಲ್ಪ ಚೆನ್ನಾಗಿ ಬರೋದಿಲ್ಲ ರೊಟ್ಟಿ. ಊರಿಂದ ಹಿಟ್ಟು ಹಾಕ್ಸ್ಕೊಂಡು ಬಂದಿದ್ದೀವಲ್ವ, ಅದಕ್ಕೆ ರೊಟ್ಟಿ ತುಂಬ ಚೆನ್ನಾಗಿ. ರೊಟ್ಟಿ ಎಷ್ಟು ಚೆನ್ನಾಗಿ ಬೆಳೀತಾ ಇದೆ. ನಂಗೆ ಅವಾಗ ರೊಟ್ಟಿ ಅಷ್ಟು ನೀಟಾಗಿ ಮಾಡೋಕ್ಕೆ ಬರ್ತಿರ್ಲಿಲ್ಲ ಫ್ರೆಂಡ್ಸ್. ನಮ್ಮಮ್ಮ ನೋಡಿದ್ರೆ ಫುಲ್ ಖುಷಿ ಆಗ್ತಾಳೆ, ಎಷ್ಟು ಚೆನ್ನಾಗಿ ಮಾಡ್ತಾಳೆ ರೊಟ್ಟಿ ಅಂತ ಹೇಳ್ಬಿಟ್ಟು. ಆ ರೀತಿ ಚೆನ್ನಾಗಿ ಬರ್ತಾ ಇದೆ ರೊಟ್ಟಿ. ಸ್ವಲ್ಪ ಜಾಸ್ತಿ ಉರಿ ಇಟ್ರು ಅಂತಂದರೆ ಚೆನ್ನಾಗಿ ಬೇಗ ಬೇಗ ಬೆನೀತೆ ಫ್ರೆಂಡ್ಸ್. ಇದು ಕಡಕ್ ಬೇಕಂದರೆ ಫುಲ್ಲು ಜಾಸ್ತಿ ಹೊತ್ತು ಬೇಯಿಸ್ಕೋಬೇಕಾಗುತ್ತೆ. ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ ರೊಟ್ಟಿ. ಸೂಪರಾಗಿ ಬಂದಿದೆ. ಯಾರಿಗೆ ರೊಟ್ಟಿ ಮಾಡೋಕ್ಕೆ ಹೋಗಿ ಟ್ರೈ ಮಾಡಿ ಅದು ಚೆನ್ನಾಗಿ ಬರ್ದೇನೆ ಬೇಜಾರಾಗಿದ್ದೀರಾ ಅವರೆಲ್ಲ ಈ ಥರ ಮಾಡಿ ಫ್ರೆಂಡ್ಸ್. ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಮಾಡ್ಕೊಂಡು ತಿನ್ನಿ, ದೇಹಕ್ಕೂ ಕೂಡ ತುಂಬ ಒಳ್ಳೆಯದು ರೊಟ್ಟಿ. ಸ್ಮೂತಾಗಿ ಬೇಕು ಅಂದರೆ ಆಯ್ತು ಇಷ್ಟೇ ತೆಗೆದು ಬಿಡಬೇಕು ಫ್ರೆಂಡ್ಸ್. ಸ್ವಲ್ಪ ಕಡಕ್ ಬೇಕಂದರೆ ಇನ್ನೂ ಸ್ವಲ್ಪ ಬೆನ್ಸ್ಕೋಬೇಕಾಗುತ್ತೆ. ನಮಗೆ ಇವಾಗಲೇ ತಿಂತೀವಲ್ವ, ಅದಕ್ಕೆ ಸ್ವಲ್ಪ ಸ್ಮೂತ್ ಬೇಕು, ಅದಕ್ಕೆ ನಾನು ತೆಗೆದು ಬಿಡ್ತೀನಿ. ನೋಡಿ ಫ್ರೆಂಡ್ಸ್ ಎಷ್ಟು ಸೂಪರಾಗಿ ಬಂತು ರೊಟ್ಟಿ. ಸೂಪರ್. ನಾನು ರೊಟ್ಟಿ ಮಾಡೋದು ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಒಂದು ರೊಟ್ಟಿ ಕಂಪ್ಲೀಟ್ ಆಯಿತು ಫ್ರೆಂಡ್ಸ್.
ಆಲ್ಮೋಸ್ಟ್ ನಾವು ಮನೇಲಿ ರೊಟ್ಟಿನೇ ಜಾಸ್ತಿ ಮಾಡೋದು ಫ್ರೆಂಡ್ಸ್. ನಮ್ಮ ಮನೇಲಿ ಟಿಫಿನ್ ಗಿಫಿನ್ ಅಂಥವೆಲ್ಲ ತುಂಬ ಕಮ್ಮಿ, ಯಾವಾಗೋ ಒಂದು ಸಲ ಮಾಡ್ಕೋತೀವಿ. ಮುಂಚೆ ಜಾಸ್ತಿ ಮಾಡ್ತಾ ಇದ್ವಿ ಅದನ್ನೇ. ಎಣ್ಣೆ ಪದಾರ್ಥ ತಿಂದು ಬೋರ್ ಆಗುತ್ತೆ ಫ್ರೆಂಡ್ಸ್. ರೊಟ್ಟಿ ಅಂದರೆ ಎಷ್ಟು ಚೆನ್ನಾಗಿರುತ್ತೆ ರೊಟ್ಟಿ ಅಂದರೆ. ರೊಟ್ಟಿಯಲ್ಲಿ ಬೇರೆ ಬೇರೆ ಥರ ಪಲ್ಯಗಳು ಮಾಡ್ಕೊಂಡು ತಿಂದರೆ ಎಷ್ಟು ಖುಷಿಯಾಗುತ್ತೆ. ನಮ್ಮ ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ನಮ್ಮಮ್ಮ ಅಂದರೆ ರೊಟ್ಟಿ ಎಲ್ಲ ಫುಲ್ ಕಂಪ್ಲೀಟ್ ಕೈಯಿಂದನೇ ಬಡಿತಾರೆ ಫ್ರೆಂಡ್ಸ್. ಸಖತ್ತು ತುಂಬ ಟೇಸ್ಟಿಯಾಗಿರುತ್ತೆ ಕೈಯಿಂದ ರೊಟ್ಟಿ ಬಡಿದಂದರೆ. ಬಟ್ ಅದು ನಾನು ಹೇಳಿದ್ನಲ್ಲ ಅವಾಗಲೇ ಲಾಸ್ಟ್ ವೀಡಿಯೋದಲ್ಲಿ ಮಾಡಿದಾಗ ತುಂಬ ನೋವಾಗುತ್ತೆ ಫ್ರೆಂಡ್ಸ್. ಇದು ಹೊಡೆಯೋಕ್ಕೆ ಸಿಕ್ಕಾಪಟ್ಟೆ ನೋವಾಗುತ್ತೆ. ಅದಕ್ಕೆ ನಾನು ತೀಡ್ಬಿಡ್ತೀನಿ. ತೀಡಿದ್ರೆ ಕೂಡ ಏನು ಅಷ್ಟು ಚಿಕ್ಕದಾಗಿ ಏನಿರಲ್ಲ ರೊಟ್ಟಿ, ತುಂಬ ಚೆನ್ನಾಗಿಯೇ ಬರುತ್ತೆ. ನಾನು ಹೇಳಿದ್ನಲ್ವ ಅದೇ ಇದೆ ಹಿಟ್ಟು ಚೆನ್ನಾಗಿದೆ. ನಾವು ಹೆಂಗೆ ತೀಡಿದ್ರು ಇಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ ಫ್ರೆಂಡ್ಸ್. ಯಾರ್ಯಾರಿಗೆಲ್ಲ ರೊಟ್ಟಿ ಅಂದರೆ ತುಂಬ ಇಷ್ಟ, ರೊಟ್ಟಿ ಪಲ್ಯ ಅಂತಂದರೆ ತುಂಬ ಇಷ್ಟ, ನಾವು ದಿನಾಲೂ ತಿಂದೇ ತಿಂತೀವಿ ಅನ್ನೋರು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಇದೇ ಹಿಟ್ಟಲ್ಲಿ ಕೂಡ ನಾವು ಮುಟ್ಟಿಗೆ ಅಂತಂದರೆ ಈ ರೀತಿ ಸ್ವಲ್ಪ ದಪ್ಪಾಗಿ ರೊಟ್ಟಿ ಮಾಡಿಬಿಟ್ಟು ಅದರಲ್ಲಿ ತುಪ್ಪ ಅಥವಾ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬೆಳ್ಳುಳ್ಳಿ, ಖಾರ, ಉಪ್ಪು ಈ ರೀತಿ ಎಲ್ಲದು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಮುಟ್ಟಿಗೆ ಮಾಡ್ಕೊಂಡು ತಿನ್ಬೋದು ಫ್ರೆಂಡ್ಸ್. ಸಕ್ಕತ್ತಾಗಿರುತ್ತೆ. ಅದನ್ನು ಒಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ಫ್ರೆಂಡ್ಸ್. ತುಂಬ ಖುಷಿಯಾಗಿ ಮಕ್ಕಳು ತಿಂತಾರೆ ಫ್ರೆಂಡ್ಸ್ ಮುಟ್ಟಿಗಿನ. ರೊಟ್ಟಿ ಅಂತಂದರೆ ಹಿಂಗೆ ಮುಡ್ಕೊಂಡು ದೊಡ್ಡದಾಗಿ ಕಾಣುತ್ತಲ್ವ ಮಕ್ಕಳಿಗೆ, ಅವ್ರು ತಿನ್ನೋ ಚಾನ್ಸಸ್ ತುಂಬ ಕಮ್ಮಿ ಇರುತ್ತೆ. ಅದನ್ನೇ ಮುಟ್ಟಿಗೆ ಮಾಡಿಕೊಂಡು ಸ್ಮೂತಾಗಿ ಮಾಡಿ ಉಂಡೆ ಟೈಪ್ ಮಾಡಿಕೊಟ್ರೆ ಅಂತಂದರೆ ಖುಷಿಯಿಂದ ತಿನ್ನುತ್ತಾರೆ. ಓಹೋ ನೋಡಿ ಫ್ರೆಂಡ್ಸ್, ಎಷ್ಟು ದೊಡ್ಡದಾಯಿತು ರೊಟ್ಟಿ. ಇದು ಕೂಡ ವಾವ್, ಇವತ್ತೇನೋ ಸೂಪರಾಗಿ ರೊಟ್ಟಿ ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಬೀಳೋದಿಲ್ಲ, ಎಂಥದ್ದು ಇಲ್ಲ. ಎಷ್ಟು ಚೆನ್ನಾಗಿ ಇಷ್ಟೊತ್ತಾದ್ರೂ ಹಿಂಗೆ ಹಿಡ್ಕೋಬೋದು, ಅಷ್ಟು ನೀಟಾಗಿ ಬಂದಿದೆ ರೊಟ್ಟಿ. ಹಾಕ್ತೀನಿ ಇವಾಗ ಹಂಚಿನ ಮೇಲೆ. ಉತ್ತರ ಕರ್ನಾಟಕದಲ್ಲೆಲ್ಲ ರೊಟ್ಟಿ ತುಂಬ ಫೇಮಸ್ಸು ಫ್ರೆಂಡ್ಸ್. ರೊಟ್ಟಿ ಪಲ್ಯ ಇದೆಲ್ಲ ತುಂಬ ಫೇಮಸ್ ಫ್ರೆಂಡ್ಸ್. ಲಾಸ್ಟ್ ಒಂದು ರೊಟ್ಟಿ ಫ್ರೆಂಡ್ಸ್ ಆಯಿತು, ಎಲ್ಲ ಆಯಿತು ರೊಟ್ಟಿ ಮಾಡೋದು. ಲಾಸ್ಟ್ ಒಂದು ಉಳಿದಿದೆ, ಮಾಡ್ತಾ ಇದ್ದೀನಿ. ಲಾಸ್ಟ್ ಫೈನಲ್ ಒಂದು ರೊಟ್ಟಿ ಫ್ರೆಂಡ್ಸ್ ಕಂಪ್ಲೀಟ್ ಆಯಿತು ರೊಟ್ಟಿ ಮಾಡೋದು ಇವತ್ತು. ಕಂಪ್ಲೀಟ್ ಹೋ ಗಯಾ ನೋಡಿ ಫ್ರೆಂಡ್ಸ್. ರೊಟ್ಟಿ ಕಂಪ್ಲೀಟ್ ಆಯಿತು ಮಾಡೋದು. ಎಷ್ಟು ನೀಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ರೊಟ್ಟಿ. ಇಷ್ಟು ತೆಳ್ಳಗಾದರೂ ಮಾಡ್ಕೋಬೋದು, ದಪ್ಪ ಆದರೂ ಮಾಡ್ಕೋಬೋದು. ತೀಡ್ಬಿಟ್ಟು ಮಾಡಿದ್ದೀನಿ ಫ್ರೆಂಡ್ಸ್, ಆದ್ರೂ ಇಷ್ಟು ನೀಟಾಗಿ ಬಂದಿದೆ. ನೀವು ನಿಮ್ಮ ಮನೇಲಿ ಮಾಡ್ಕೊಳ್ಳಿ, ಚೆನ್ನಾಗಿ ಬರುತ್ತೆ ರೊಟ್ಟಿ. ನಾನು ಕೇಳೋಣ ನಮ್ಮ ಅಕ್ಕನ ಇವತ್ತು ರೊಟ್ಟಿ ಪಲ್ಯ ಹೇಗೆ ಇದೆ, ಟೇಸ್ಟ್ ಹೆಂಗಿದೆ ಅಂತ ಹೇಳ್ಬಿಟ್ಟು ರಿವ್ಯೂ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್. ನೋಡೋಣ ಏನು ರಿಯಾಕ್ಟ್ ಮಾಡ್ತಾರ ಅಂತ ನೋಡೋಣ. ರೊಟ್ಟಿ ಪಲ್ಯ ಹೇಗಿದೆ ಹೇಳಮ್ಮ, ಇವತ್ತು ಹೆಂಗೆ ಮಾಡಿದ್ದೀನಿ ರೊಟ್ಟಿ, ಚೆನ್ನಾಗಿದೆಯಾ? ತುಂಬ ಚೆನ್ನಾಗೈತೆ ರೊಟ್ಟಿ. ದಿನ ಮಾಡೋದಕ್ಕೂ ಇವತ್ತು ತುಂಬ ಡಿಫ್ರೆನ್ಸ್ ಇದೆ. ಅಮ್ಮ ಮಾಡಿದಂಗೆ ಮಾಡಿದೀಯಾ? ಹಾಂ, ಪಲ್ಯನೂ ಚೆನ್ನಾಗಿ ಮಾಡಿಯಾ. ವೆರಿ ನೈಸ್, ತುಂಬ ಚೆನ್ನಾಗೈತೆ ಊಟ, ಸೂಪರ್. ಥ್ಯಾಂಕ್ ಯು ಸೋ ಮಚ್. ರೊಟ್ಟಿ ಪಲ್ಯ ತಿನ್ನೋಣ. ಅಡುಗೆ ಮಾಡಿ ಫುಲ್ ಹಸಿವಾಗಿತ್ತು ಫ್ರೆಂಡ್ಸ್, ಊಟ ಮಾಡ್ತಾ ಇದ್ದೀನಿ. ಬನ್ನಿ ಊಟ ಮಾಡೋಣ. ಸೂಪರ್. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಮಾರ್ನಿಂಗ್ ರೊಟೀನ್ ಇದಾಗಿತ್ತು. ರೊಟ್ಟಿ ಪಲ್ಯ ರೈಸು ಎಲ್ಲ ಮಾಡಿ ವಿಡಿಯೋದಲ್ಲಿ ತೋರಿಸಿದೆ ಫ್ರೆಂಡ್ಸ್. ಇದಾಗಿತ್ತು ನನ್ನ ಮಾರ್ನಿಂಗ್ ರೊಟೀನ್. ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕೀಪ್ ವಾಚಿಂಗ್. ಲವ್ ಯು ಆಲ್, ಟೇಕ್ ಕೇರ್. ನೆಕ್ಸ್ಟ್ ವಿಡಿಯೋ ಜೊತೆಗೆ ಬರ್ತೀನಿ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.